ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಿವಕುಮಾರ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಪ್ಪ ಅಂತಂದರೆ, ಮೊಬೈಲ್ ಚಾರ್ಜ್ ಕೂಡ ನೀವು ಏನು ಯೂಸ್ ಮಾಡೋದಿದ್ರು ಕೂಡ ಕಡಿಮೆ ಆಗುತ್ತೆ. ನೈಟ್ ಮಲ್ಕೊಂಡಾಗ ಚಾರ್ಜು ಒಂದು 5% ತಿನ್ಕೊಂಡ್ಬಿಡುತ್ತೆ, ಕಡಿಮೆ ಆಗಿಬಿಡುತ್ತೆ. ಸೊ ಇದಕ್ಕೆ ಬೇರೆ ಸೊಲ್ಯೂಷನ್ ಇಲ್ವಾ? ಸೊಲ್ಯೂಷನ್ ಇದೆ, ಬಟ್ ಮೊಬೈಲಲ್ಲಿ ನಿಮಗೆ ಆ ಸೆಟ್ಟಿಂಗು ಆನ್ ಮಾಡ್ಕೊಳ್ಳೋದು ಗೊತ್ತಾಗಲ್ಲ. ಆದರೂ ನಿಮಗೆ ಪ್ರತಿಯೊಂದು ನಾನು ಸ್ಟೆಪ್ ಬೈ ಸ್ಟೆಪ್ ಆನ್ ಮಾಡ್ಕೊಳ್ಳೋದು ಹೇಗೆ ಅಂತಂದು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಬೇಕಾಗುತ್ತೆ, ಇಲ್ಲಾಂದರೆ ನಿಮ್ಗೆ ಅರ್ಥ ಆಗಲ್ಲ, ಅದನ್ನು ಆನ್ ಮಾಡ್ಕೊಳ್ಳೋಕ್ಕಾಗಲ್ಲ, ನಿಮ್ಮ ಮೊಬೈಲ್ ಚಾರ್ಜ್ ಕಡಿಮೆ ಆಗೋದು ನಿಲ್ಲೋದಿಲ್ಲ. ಸೊ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಆನ್ ಸೆಲೆಕ್ಟ್ ಮಾಡಿಬಿಡಿ. ಯಾಕೆಂದರೆ ನಾನು ಯಾವುದೇ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇನ್ಯಾಕೆ ಥರ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ 100% ನಾನು ಚಾರ್ಜ್ ಕಡಿಮೆ ಆಗಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಒಂದು 50%, ಅಂದರೆ ಇವಾಗ ಏನೋ ಒಂದು ಯೂಸ್ ಮಾಡ್ತಾ ಇರ್ತಾರೆ ಆ್ಯಪು, ಅದರಲ್ಲಿ 1% ಹೋಗೋದು 1/2% ಹೋಗುತ್ತೆ. ಅಂದರೆ ಅದು ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಅಂತ ಒಂದು ಆಪ್ಷನ್ ಇದೆ. ಸೊ ಅದು ಸ್ಟ್ಯಾಂಡರ್ಡ್ ಲಿಮಿಟ್ ಮೇಲೆ ಇರುತ್ತೆ. ಅದನ್ನು ನೋ ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಅಂತ ಇರುತ್ತೆ. ಸೊ ಅದನ್ನು ಆನ್ ಮಾಡ್ಕೋಬೇಕಾಗುತ್ತೆ, ನೋ ಬ್ಯಾಕ್ಗ್ರೌಂಡ್ ಅಂತ ಆನ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಚಾರ್ಜ್ ಹೋಗೋದು ಕಾಮನ್ನೇ. ಸೊ ಇನ್ನೆಷ್ಟು ಥರ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಬಿಡೋಣ ಬನ್ನಿ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಮೊದಲನೇದಾಗಿ ನೀವು ನಿಮ್ಮ ಮೊಬೈಲ್ ಸೆಟ್ಟಿಂಗನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಮೊಬೈಲ್ ಸೆಟ್ಟಿಂಗ್ ಓಪನ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಅಲ್ಲಿ ಅಬೌಟ್ ಫೋನ್ ಅಂತ ಕಾಣಿಸ್ತಾ ಇದೆಯಲ್ಲ. ಸೊ ನಂದು ಮೈ ಫೋನ್ ಅಂತ ತೋರಿಸ್ತಾ ಇದೆ. ಸೊ ನಿಮ್ಮದೆಲ್ಲ ಅಬೌಟ್ ಫೋನ್ ಅಂತ ತೋರಿಸ್ಬೋದು, ಇಲ್ಲ ಅಂದರೆ ಅವ್ರವ್ರ ಮೊಬೈಲ್ ಸ್ಟೋರೇಜ್ ರ್ಯಾಮ್ ತೋರಿಸ್ತಲ್ಲ. ಸೊ ಆ ಥರ ಒಂದು ಆಪ್ಷನ್ನು ಪ್ರತಿಯೊಬ್ಬರು ತೋರಿಸೋದು ಅಬೌಟ್ ಫೋನೇ. ಸೊ ನನ್ನ ಮೈ ಫೋನ್ ಅಂತ ತೋರಿಸ್ತಾ ಇದೆ. ನೀವು ಅಬೌಟ್ ಫೋನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಅಬೌಟ್ ಫೋನ್ ಮೇಲೆ ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಅಲ್ಲಿ ನಿಮಗೆ ಎಲ್ಲ ಮೆನ್ಷನ್ ಮಾಡಿರ್ತಾರೆ, ನಿಮ್ಮ ಸ್ಟೋರೇಜ್ ಎಷ್ಟು, ರ್ಯಾಮ್ ಎಷ್ಟು, ಪ್ರತಿಯೊಂದು ಇರ್ತವೆ. ಸೊ ಇದರಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ಕೆಲವೊಂದು ಮೊಬೈಲಲ್ಲಿ ಈ ಆಪ್ಷನ್ ಕೊಟ್ಟಿದ್ದಾರೆ, ಇನ್ನು ಕೆಲವೊಂದು ಮೊಬೈಲಲ್ಲಿ ಕೊಟ್ಟಿಲ್ಲ. ಸೊ ಬೇರೆ ಕೊಟ್ಟಿಲ್ಲ ಅಂತೆಲ್ಲ ಕೊಟ್ಟಿರ್ತಾರೆ, ಬಟ್ ಅದು ಏನು ಗೊತ್ತಾ, ಬೇರೆ ನೇಮ್ ಕೊಟ್ಟಿರ್ತಾರೆ ಅದಕ್ಕೆ. ಸೊ ನೀವು ಪ್ರತಿಯೊಂದು ಕೆಳಗಡೆ ಕಾಣಿಸ್ತಾ ಇರೋ ಆಪ್ಷನ್ಗಳಲ್ಲಿ ನಿಮ್ಮ ಮೊಬೈಲಲ್ಲಿ ಪ್ರತಿಯೊಂದನ್ನು ಕ್ಲಿಕ್ ಮಾಡ್ಕೊತ ಬನ್ನಿ. ಯಾವ ಆಪ್ಷನ್ ಕ್ಲಿಕ್ ಮಾಡಿದರೆ ನಿಮ್ಗೆ ಕಾಣಿಸ್ತಾ ಇರ್ಬೋದಲ್ಲ ಕೆಳಗಡೆ. ಸೊ ಆ ಥರ ಒಂದು ಕೆಳಗಡೆ ನೋಟಿಫಿಕೇಶನ್ ಬಂದರೆ ಸೊ ನೀವು ಅದನ್ನು 7 ಬಾರಿ ಟ್ಯಾಪ್ ಮಾಡಬೇಕಾಗುತ್ತೆ. 7 ಬಾರಿ ನೀವು ಕ್ಲಿಕ್ ಮಾಡಿದರೆ ಮಾತ್ರ ಡೆವಲಪರ್ ಅನ್ನೋ ಒಂದು ಆಪ್ಷನ್ ಓಪನ್ ಆಗುತ್ತೆ. ಸೊ ಆ ಆಪ್ಷನ್ ಓಪನ್ ಆದ ನಂತರ 7 ಬಾರಿ ಕ್ಲಿಕ್ ಮಾಡಿದರೆ ಮಾತ್ರ ಓಪನ್ ಆಗುತ್ತೆ. ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದರೆ, ಇಲ್ಲಿ ಸರ್ಚ್ ಲಿಸ್ಟ್ ಕಾಣಿಸ್ತಿದೆಯಲ್ಲ, ಸೊ ನೀವು ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸರ್ಚ್ ಹೋಗಬೇಕಾಗುತ್ತೆ. ಡೆವಲಪರ್ ಅಂತ ಒಂದು ಆಪ್ಷನ್ ಸರ್ಚ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ನಿಮಗೆ ಅವರು ಮೊಬೈಲಲ್ಲಿ ಇದು ಪ್ರೈವೇಸಿ ಅಲ್ವಾ, ಸೊ ಅದಕ್ಕೋಸ್ಕರ ಸ್ಕ್ರೀನ್ ರೆಕಾರ್ಡ್ ಮಾಡ್ಬೋದು, ಬಟ್ ಮಾರ್ಕ್ ಮಾಡಿ ತೋರಿಸೋ ಹಾಗಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನಾನು ಅದ್ರ ಮೇಲೆ ತುಂಬ ಸರಿ ಕ್ಲಿಕ್ ಮಾಡ್ತಾ ಇರ್ತೀನಿ. ಸೊ ನೀವು ಅದನ್ನೇ ಅದೇ ಆಪ್ಷನ್ ಅಂತ ನೀವು ಆನ್ ಮಾಡ್ಕೋಬೇಕಾಗತ್ತೆ. ಮೊದಲೇ ಹೇಳಿದ್ದೀನಿ, ಆ ನಂತರ ಮಾರ್ಕ್ ಮಾಡಿಲ್ಲ ಅಂತಂದರೆ ಇಲ್ಲ. ಸೊ ಇವಾಗ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಇದು ಪ್ರತಿಯೊಂದು ಆಪ್ಷನ್ಗಳು ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ. ನನಗೆ ಗೊತ್ತಿರೋದು ಮಾತ್ರ ಇವಾಗ ಸದ್ಯಕ್ಕೆ ಅದು ಒಂದೇ. ಸೊ ಅದಕ್ಕೋಸ್ಕರ ನಾನು ಅದನ್ನು ಹೇಳ್ತಾ ಇದ್ದೀನಿ. ಇದು ಯಾವ್ಯಾವ ಆಪ್ಷನ್ಗಳು ಯಾವ್ಯಾವುದಕ್ಕೆ ಯೂಸ್ ಆಗುತ್ತೆ ತಿಳ್ಕೊಂಡು ನಿಮಗೆ ನಾನು ವಿಡಿಯೋ ಮಾಡಾಕ್ತೀನಿ. ಸೊ ಇವಾಗ ಗೊತ್ತಿರೋದನ್ನು ನೋಡೋಣ. ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ತಾ ಬರಬೇಕಾಗುತ್ತೆ. ಸ್ಕ್ರೋಲ್ ಮಾಡ್ತಾ ಬಂದರೆ ನಿಮ್ಗೆ ಕಾಣಿಸ್ತಿರ್ಬೋದು, ಇಲ್ಲಿ ವೇಟ್ ಮಾಡಿ, ನೋಡ್ತಾ ಇದ್ದೀನಿ ನಾನು, ತುಂಬ ಆಪ್ಷನ್ಗಳು ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಫೋರೆಕ್ಸ್ ಮಾಸ್ ಅಂತ MS AA ಕಾಣಿಸ್ತಾ ಇದೆಯಲ್ಲ. ಸೊ ಈ ಆಪ್ಷನ್ ಆಪಲ್ಲಿ ಇರುತ್ತೆ. ಎನಿಬಲ್ ಫೋರೆಕ್ಸ್ MS AA ಇನ್ ಓಪನ್ GL ES 2.0 ಆ್ಯಪ್ಸ್ ಅಂತ ಕಾಣಿಸ್ತಿತ್ತು. ಸೊ ನೀವು ಅದು ಆನ್ ಮಾಡ್ಕೋಬೇಕಾಗತ್ತೆ. ಆ ಸೆಟ್ಟಿಂಗನ್ನು ನೀವು ಆನ್ ಮಾಡ್ಕೊಂಬಿಟ್ರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಎಲ್ಲರೂ ವಿಡಿಯೋ ನೋಡಿದ್ರಲ್ಲ, ಸೊ ಇದೇ ಥರ ನೀವು ಅದನ್ನು ಸ್ಟ್ಯಾಂಡರ್ಡ್ ಲಿಮಿಟ್ ಇರುತ್ತಲ್ಲ, ಸೊ ಅದನ್ನು ನೀವು ನೋ ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಅಂತ ಆನ್ ಮಾಡ್ಕೊಂಡ್ರೆ ಸಾಕು. ನಿಮ್ಮ ಚಾರ್ಜ್ 100%ಅಲ್ಲಿ 50% ಕಡಿಮೆ ಆಗೋದು ತಪ್ಪುತ್ತೆ, ಇಲ್ಲಾಂದರೆ ತಪ್ಪೋದಿಲ್ಲ. ಇನ್ನೊಂದು ನಿಮ್ಗೆ ಡೌಟ್ ಕಾಡ್ತಾ ಇರ್ಬೋದು, ನನ್ನದ್ರಲ್ಲಿ ಅಬೌಟ್ ಫೋನ್ ಇದೆ, ಬಟ್ ಈ ಥರ ಒಂದು ಆಪ್ಷನ್ ಬರ್ತಾ ಇಲ್ಲ ಬ್ರೋ, ಏನು ಮಾಡೋದು ಅಂತ ನಿಮ್ಗೆ ಡೌಟ್ ಕಾಡ್ತಾ ಇರ್ಬೋದು. ಸೊ ಅದಕ್ಕೆ ನಾನು ಹೇಳಿದ್ದೀನಿ ಅದರಲ್ಲಿ ಯಾವ ಥರ ಹೇಳಿದ್ದೀನಿ ಅಂದರೆ, ನಿಮ್ಮ ಕೆಳಗಡೆ ಪ್ರತಿಯೊಂದು ಆಪ್ಷನ್ಗಳಿರ್ತಾವಲ್ಲ, ಅಂದರೆ ಸ್ಟೋರೇಜ್ ರ್ಯಾಮ್ ಎಲ್ಲ ತೋರಿಸ್ತಾ ಇರ್ತಲ್ಲ, ಸೊ ಅದ್ರ ಕೆಳಗಡೆ ಪ್ರತಿಯೊಂದು ಆಪ್ಷನ್ ಇರ್ತವೆ. ಪ್ರತಿಯೊಂದು ಆಪ್ಷನ್ ಮೇಲೂ ಕ್ಲಿಕ್ ಮಾಡ್ತಾ ಬನ್ನಿ. ಕ್ಲಿಕ್ ಮಾಡ್ತಾ ಬಂದರೆ ಅದರಲ್ಲಿ ಒಂದು ಆಪ್ಷನ್ ಮಾತ್ರ ಕ್ಲಿಕ್ ಮಾಡಿದ್ರೆ ಕೆಳಗಡೆ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಸೊ ಅದು ಪದೇ ಬರ್ತಾ ಇದ್ದರೆ ಪದೇ ನೀವು 7 ಬಾರಿ ಅದನ್ನು ಕ್ಲಿಕ್ ಮಾಡಿಬಿಟ್ರೆ ಸಾಕು, ಆ ಸೆಟ್ಟಿಂಗ್ ನಿಮ್ಗೆ ಆನ್ ಆಗಿಬಿಡುತ್ತೆ. ನಾನು ಅದೇನೇ ಹೇಳಿದ್ದೆ ವಿಡಿಯೋದಲ್ಲಿ,
ಅರ್ಥ ಆಗಿಲ್ಲ ಅಂತಂದರೆ ನಿಮಗೆ ಇನ್ನೊಂದು ಸಾರಿ ಹೇಳ್ತೀನಿ. ಸೊ ಇವಾಗ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡ್ಕೊಂಬಿಡಿ. ಯಾಕಂದರೆ ಚಾರ್ಜ್ ಕಡಿಮೆ ಆಗುತ್ತೆ ಅಂತ ಒಂದು ಪವರ್ ಬ್ಯಾಂಕ್ ಕೂಡ ಇಟ್ಕೊಂಡಿರ್ತಾರೆ ಅವರು. ಸೊ ಅವರಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋನ ಇಷ್ಟ ಆದರೆ ಶೇರ್ ಮಾಡಿಬಿಡಿ. ಬಾಯ್, ಟೇಕ್ ಕೇರ್. ಏನೇ ಡೌಟ್ ಇದ್ದರೆ ಡೈರೆಕ್ಟ್ ಕಮೆಂಟಲ್ಲಿ ಮೆಸೇಜ್ ಹಾಕಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆ, ಬಾಯ್, ಟೇಕ್ ಕೇರ್.